ಹಾಯ್ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಹೇಗಿದೆ ಆರೋಗ್ಯ, ಮನಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ? ಸೊ ನಾನಿವತ್ತು ವೀಡಿಯೋ ಮಾಡೋಕ್ಕೆ ಬಂದಿರುವಂಥ ಉದ್ದೇಶ ಏನಪ್ಪ ಅಂದರೆ, ಇದು ಉದ್ದೇಶನೇ. ಓಕೆ, ನಾನು ಒಂದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಒಂದಷ್ಟು ಮಾತಾಡಿದ್ದೀನಿ. ಆ ಮಾತೇನು ಗೊತ್ತಾ, ಯಾರೋ ನೋಡಿ ನನ್ನ ಮೆಚ್ಚಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಆ ಉದ್ದೇಶ ಅಲ್ಲ. ನನಗೆ ಸಿಕ್ಕಿರುವಂಥ ಒಂದಷ್ಟು ಅರಿವಾಗಿರ್ಬೋದು, ಜ್ಞಾನ ಆಗಿರ್ಬೋದು, ಇದರ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೊಳ್ತಿದ್ದೀನಿ. ಒಂದೊಂದಷ್ಟು ಕಠೋರವಾದಂತಹ ಸತ್ಯನ ನಿಮ್ಗಳ ಜೊತೆ ಹಂಚ್ಕೊಂಡಿದ್ದೀನಿ. ಓಕೆ, ಸೊ ಮಾತಾಡುವಾಗಲೇ ಮಳೆ ಬಂತು, ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಹಿಂದ್ಗಡೆ ನೋಡ್ತೀರಾ? ಓಕೆ, ಸೊ ಏನಪ್ಪ ಅಂದರೆ, ನೀವಿವಾಗ ವೀಡಿಯೋ ನೋಡ್ತೀರಂತಾದರೆ ನಿಮಗೆ ದೇವರು ಬೇಕಾ ಅಥವಾ ದೇವರಿಂದ ಏನಾದರೂ ಬೇಕಾ ಅನ್ನೋ ಒಂದು ಕ್ವಶನ್. ದೇವರು ಬೇಕಾ ಅಥವಾ ದೇವರಿಂದ ಏನಾದರೂ ಬೇಕಾ? ಏನಕ್ಕಂದರೆ ಈ ಕ್ವಶನ್ ಏನಕ್ಕೆ ಆಗ್ತಿದ್ದೀನಿ ಅಂದರೆ, ಒಂದಷ್ಟು ಆಸೆ ಆಕಾಂಕ್ಷೆನ ಇಟ್ಕೊಂಡು ರಾಯರಿದ್ದಾರೆ ಅಂತ ಅಂತೀರಾ. ಓಕೆ, ಹಾಯ್. ಒಂದಷ್ಟು ಆಸೆ ಆಕಾಂಕ್ಷೆ ಅದನ್ನು ಇಟ್ಕೊಂಡು ರಾಯರಿದ್ದಾರೆ ಅಂತ ಹೊರಡ್ತೀರ ಮಠಕ್ಕೆ. ಏನೋ ಒಂದು ಮೋಹ ಇಟ್ಕೊಂಡು ಪೂಜೆ ಮಾಡ್ತೀರ, ಒಂದಷ್ಟು ದುಃಖ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರ, ಇನ್ನಷ್ಟು ಏನೋ ಆಸೆ ಆಕಾಂಕ್ಷೆನ ಮನಸ್ಸಲ್ಲಿ ಇಟ್ಕೊಂಡು ಶಿವಸೂಕ್ತ, ದುರ್ಗಾ ಸೂಕ್ತ, ಲಲಿತ ಸಹಸ್ರನಾಮ, ಹರಿನಾಮ ಸ್ಮರಣೆ ಎಲ್ಲನೂ ಮಾಡ್ತೀರ. ಮೇಯ್ನ್ ಏನಿರೋದು ಇಲ್ಲಿ ಮುಖ್ಯವಾಗಿ, ನಿಮಗೆ ದೇವರಿಂದ ಏನಾದರೂ ಬೇಕು ಅಲ್ವಾ? ಅದಕ್ಕೋಸ್ಕರ ನೀವೇನು ಮಾಡ್ತಿದ್ದೀರ, ಒಂದಷ್ಟು ಮೋಹ, ಆಸೆ, ಆಕಾಂಕ್ಷೆ, ದುರಾಸೆ ಇಟ್ಕೊಂಡು ಹನುಮಾನ್ ಚಾಲೀಸ್ ಅಂತೀರ, ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ. ನಾನು ಕೇಳ್ತಿರೋದೇನು ಗೊತ್ತಾ, ದೇವರಂದರೆ ನಿಮ್ಮ ಕೆಲಸದ ಅಲ್ಲ. ಅಂದರೆ ದೇವರಂದರೆ ನಿಮ್ಮ ಬೇಡಿಕೆಯನ್ನು ಪೂರೈಸುವಂಥದ್ದು ಅಥವಾ ಇಷ್ಟಾರ್ಥನ ಪೂರೈಸುವಂತಹ ಒಂದು ಕನೆಕ್ಷನ. ಇಷ್ಟೆಲ್ಲ ಮೋಹ ಬೇಡಿಕೆ ಇಟ್ಕೊಂಡು ನೀವು ದೇವರಂತೀರಲ್ಲ, ನಾಚಿಕೆ ಆಗಲ್ವಾ? ರಾಯರು ಅಂತೀರ, ಒಂದಷ್ಟು ದುಃಖ, ಭಯ, ಬೇಜಾರು ಇದನ್ನೆಲ್ಲ ಇಟ್ಕೊಂಡು ನೀವು ಹರಿನಾಮ ಸ್ಮರಣೆ, ರಾಮನಾಮ ಸ್ಮರಣೆ, ಕೃಷ್ಣನಾಮ ಸ್ಮರಣೆ, ರಾಯರ ಸ್ಮರಣೆ, ದೇವಿ ಸ್ಮರಣೆ, ಲಕ್ಷ್ಮೀ ಸ್ಮರಣೆ, ನಿಮಗೆ ದೇವರಂದರೆ ಪೀಡಿತನ ಕೊಡಬೇಕು, ಇಷ್ಟಾರ್ಥನ ಸಿದ್ಧಿ ಮಾಡಬೇಕು. ಒಂದಷ್ಟು ಮೋಹ. ಹನುಮಾನ್ ಚಾಲೀಸ್ ಅಂದರೆ ಏನಾಗ್ಬಿಡುತ್ತೆ, ಲಲಿತ ಸಹಸ್ರನಾಮ ಅಂದರೆ ಏನಾಗ್ಬಿಡುತ್ತೆ, ವರಲಕ್ಷ್ಮಿ ಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ. ನೀವು ಒಂದು ಅತೃಪ್ತ ಮನಸ್ಸಲ್ಲಿ ನೀವು ದೇವರ ಕಡೆ ಹೋಗ್ತೀರಂತಾದರೆ ಅಥವಾ ಮಠಕ್ಕೆ ಹೋಗ್ತೀರಂತಾದರೆ ಬೇಡಿಕೆ ಇಟ್ಕೊಂಡು ಅಲ್ತೀರಾ ಅಥವಾ ಇನ್ನೇನೋ ಪೂಜೆ ಮಾಡ್ತೀರಾ, ಕುಂಕುಮಾರ್ಚನೆ ಮಾಡ್ತೀರಾ, ಎಲ್ಲನೂ ಮಾಡ್ತೀರಂತಂದರೆ ನೀವು ಭಕ್ತರಾಗೋಕ್ಕೆ ಕೂಡ ಲಾಯಕ್ಕಿಲ್ಲ ಅಂತ ಅಂತೀನಿ ನಾನು. ಏನಕ್ಕಂದರೆ ನಿಮ್ಮ ದೇವರು ಬೇಡ, ದೇವರಿಂದ ಬೇಕು. ದೇವರು ಬೇಡ ಅಂತಲೇ ಒಂದಷ್ಟು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನೀವು ಪರದಾಡ್ತಿದ್ದೀರಾ, ಹಿಂಸೆ ಪಡ್ತಿದ್ದೀರಾ, ಆಸೆಗೆ ಬೀಳ್ತಿದ್ದೀರಾ. ಲೈಫ್ ಅನ್ನೋದು ಗೊತ್ತಿಲ್ಲ ನಿಮಗೆ, ಬರೀ ಇಷ್ಟಾರ್ಥ, ಬರೀ ಒಂದು ಮೋಹ. ಇದಕ್ಕೆ ದೇವರು ಬೇಕಲ್ಲ ನಿಮಗೆ, ಅಲ್ವಾ? ನಿಮ್ಮೊಂದಷ್ಟು ಲಾಜಿಕ್ ಮೈಂಡಲ್ಲಿ ಏನೇನೋ ಮಾಡೋಕ್ಕೆ ಹೋಗ್ತೀರಾ. ನಿಮ್ಮದೇ ಒಂದು ತಂತ್ರ ಮಂತ್ರ ಇನ್ನೊಂದು ಏನೋ ನಡೆಸಿ, ಅಂದರೆ ನಾನು ತಾಂತ್ರಿಕ ಮಾರ್ಗದಲ್ಲಿ ಹೇಳ್ತಿಲ್ಲ, ಒಂದಷ್ಟು ಲಾಜಿಕ್ ಮೈಂಡಲ್ಲಿ ಏನಾದರೂ ಮ್ಯಾಜಿಕ್ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಹೋಗಿ 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 ನಿಮ್ಮ ಒಂದು ಚೆನ್ನಾಗಿರೋ ಲೈಫ್ನ ಹಾಳು ಮಾಡಿ
ನಿಮ್ಮ ಒಂದು ಆ ಭ್ರಮೆಯಲ್ಲಿ ಓವರ್ ಥಿಂಕಿಂಗಲ್ಲಿ ನನ್ನ ಲೈಫು ನನ್ನ ಲೆಕ್ಕಾಚಾರದ ಪ್ರಕಾರ ನಡಿಬೇಕು ಅಂತೆಲ್ಲ ಹೋಗಿ ಸ್ಪಾಯ್ಲ್ ಮಾಡಿಕೊಂಡು ಆ ಸುಳಿಯಲ್ಲಿ ಬಿದ್ದು ದೇವರೇ ಕರುಣೆ ಇಲ್ವಾ, ದೇವರೇ ನನ್ನ ಮೇಲೆ ಕಣ್ಬಿಟ್ಟಿಲ್ವಾ ಅಂತಿರಲ್ಲ. ನಿಮ್ಮ ನಾಚಿಕೆ ಆಗಲ್ವಾ? ಆಗಲ್ವಾ? ನಿಮ್ಮ ಮೋಹನ ಇಷ್ಟಾರ್ಥನ ಪೂರೈಸುವಂಥ ಒಂದು ಕನೆಕ್ಷನ್ ದೇವರು. ಸ್ವಾರ್ಥಿಗಳು ನೀವು, ಸ್ವಾರ್ಥಿಗಳು. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತಲ್ಲಿ ಬಣ್ಣ ಏನಿಲ್ಲ, ಕರ್ಣ ಕಠೋರವಾಗಿರುವಂಥದ್ದು ಸತ್ಯನ ನಿಮ್ಮ ಮುಂದೆ ಹೇಳ್ತೀನಿ. ನನಗೆ ಯಾವ ಮುಲಾಜಿನೇ ಇಲ್ಲ. ದೇವರಿಂದ ಏನಾದರೂ ಬೇಕನ್ನೋರು ಈ ಥರ ಇರ್ತಾರೆ. ದೇವರೇ ಬೇಕನ್ನೋರು ಹೆಂಗಿರ್ತಾರೆ ಗೊತ್ತಾ? ಯಾವ ಮೋಹನ ಇರಲ್ಲ, ಬೇಡಿಕೆನೂ ಇರಲ್ಲ, ಆಸೆ ದುರಾಸೆ ಯಾವುದಿರಲ್ಲ. ನನಗೆ ನೀರು ಬೇಕು ತಂದೆ ಅಂತ. ಅದಕ್ಕೆ ಭಕ್ತರಂತಾರೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹೇಗಿದ್ದರೇನು ನಾ, ಎಲ್ಲಿದ್ದರೇನು ನಾ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಮಲಗಿಸು ರಾಘವೇಂದ್ರ. ನಿಮಗೂ ಅವ್ರಿಗಿರುವಂಥ ವ್ಯತ್ಯಾಸ ಹೇಳ್ತಿದ್ದೀನಿ. ನಿಮ್ಮಲ್ಲಿ ಸ್ವಾರ್ಥತೆ, ಅವರಲ್ಲಿ ಸ್ವಾರ್ಥತೆ ಇಲ್ಲ, ಮಗು ಮನಸ್ಸು. ದೇವರ ಅಂತರಂಗ ನಾವು ತಿಳ್ಕೊಬೇಕು ಅಂತಾದರೆ ನಮ್ಮ ಅಂತರಂಗದ ಒಳಗೆ ಹೋಗಬೇಕು. ನೀವು ಇಂಟೆಲಿಜೆಂಟ್ ತೋರಿಸೋಕ್ಕಾಗಲ್ಲ. ನಿಮಗೆ ರಾಮ ಗೊತ್ತು, ಸೀತೆ ಗೊತ್ತು, ರಾವಣ ಗೊತ್ತು, ಕೃಷ್ಣ ಗೊತ್ತು, ರುಕ್ಮಿಣಿ ಗೊತ್ತು, ರಾಧೆ ಗೊತ್ತು, ದೇವಿ ಗೊತ್ತು, ಶಕ್ತಿ ಗೊತ್ತು, ಶಿವ ಗೊತ್ತು, ವಿಷ್ಣು ಗೊತ್ತು, ಲಕ್ಷ್ಮಿ ಗೊತ್ತು, ಬ್ರಹ್ಮ ಗೊತ್ತು, ಶಾರದೆ ಗೊತ್ತು. ಸಾಯೋ ತನಕ ಕತೆ ನಿಮಗೆ ಅದೇನು ಮಾಡೋಕ್ಕಾಗಲ್ಲ. ದೊಡ್ಡವರ ವಾಹನ ಅಲ್ಲ, ಬಿಡಿ ಅದ್ರ ಪಾಡಿಗೆ. ಏನಕ್ಕಂದ್ರೆ ನಾನು ನೇಚರಲ್ಲಿದ್ದೀನಿ. ಓಕೆ, ನೇಚರಲ್ಲಿ ಅವ್ರು ಇರ್ತಾರೆ. ಏನಕ್ಕಂದ್ರೆ ಇಲ್ಲಿ ನಾನು ಒಬ್ಬನೇ ಇರೋದು. ಓಕೆ, ನಾನು ಒಬ್ಬನೇ ಇರೋದಿಲ್ಲಿ. ಸ್ವಲ್ಪ ಸೌಂಡ್ ಬರುತ್ತೆ, ಅದಕ್ಕೊಂದಷ್ಟು ಕಮೆಂಟ್ ಮಾಡಬೇಡಿ, ಆ ಕಡೆ ಫೋಕಸ್ ಮಾಡಬೇಡಿ. ಓಕೆ, ಕುಣಿಸೋನು ನಾನು, ನೀನು ಕುಣಿಸು ಅಷ್ಟೇ. ಒಳ್ಳೇದ ಕೆಟ್ಟದ? ಓಕೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಇದಕ್ಕೆ ಭಕ್ತಿ ಅನ್ನೋದು, ಇದಕ್ಕೆ ದೇವ್ರ ಜೊತೆ ಐಕ್ಯ ಆಗುವಂತಹ ಮನಸ್ಥಿತಿ ಅನ್ನೋದು. ಅದನ್ನು ಬಿಟ್ಟು ಅದು ಮಾಡಿಕೊಡು, ಇದು ಮಾಡಿಕೊಡು, ನನಗೆ ಈ ಥರ ಆಗಿದೆ, ಆ ಥರ ಆಗಿದೆ. ನಿಮ್ಮ ಬುದ್ಧಿಯಿಂದ ಆಗಿರುವಂಥದ್ದು, ನಿಮ್ಮ ಇಂಟೆಲಿಜೆಂಟಿಂದ ಆಗಿರುವಂಥದ್ದು ನೀವು ಸುಲಿಗೆ ಬೀಳಲೇಬೇಕು. ಅದಕ್ಕೆ ದೇವರು ಹೊಣೆಯಲ್ಲ. ನೀವು ಇಷ್ಟಪಟ್ಟಂಗೆ ಬದುಕಬೇಕು, ನೀವು ಇಷ್ಟಪಟ್ಟಂಗೆ ನಡಿಬೇಕು ಅಂತಾದರೆ ಖಂಡಿತ ಸಾಧ್ಯ ಇಲ್ಲ. ಓಕೆ, ಇದು ಸತ್ಯ. ನೀವು ಹೇಳೋದು ಕೇಳದೆ ಬಂದಿದ್ದೀರಾ, ಒಂದಷ್ಟು ಜೀವನ ಸಿಕ್ಕಿದೆ, ಒಂದಷ್ಟು ನೀವು ಬಯಸದೇ ಸಿಕ್ಕಿರುವಂಥದ್ದು ಹೆಚ್ಚಿಗೆ, ಬಯಸಿ ಸಿಕ್ಕಿರುವಂಥದ್ದು ಕಡಿಮೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ. ಸೊ ನೀವು ನೇಚರ್ ನೋಡ್ತೀರಾ ನೋಡಿ. ಓಕೆ, ಬಾಸ್, ಹೇ ಬಾಸ್, ಸ್ವಲ್ಪ ಮಾತಾಡೋಕ್ಕಿದೆ. ಹಲೋ, ಇರಲಿ, ಅದರ ಪಾಡಿಗೆ ಇರುವಂಥದ್ದು. ದೇವರು ಸೃಷ್ಟಿ ಮಾಡಿದಲ್ಲ. ನಾವು ಕೂಡ ಪ್ರಾಣಿನೇ, ಮನುಷ್ಯ ಪ್ರಾಣಿ. ನಾವು ಸ್ವಲ್ಪ ಮಾತಾಡೋಕ್ಕೆ ಬಿಡ್ತಾರೆ. ಸೊ ಏನಾಗುತ್ತೆ ಅಂದರೆ, ನಿಮ್ಮ ಇಂಟೆಲಿಜೆಂಟ್ ವರ್ಕ್ ಆಗಲ್ಲ ದೇವರ ಮುಂದೆ, ಇನ್ನೋಸೆಂಟ್ ವರ್ಕ್ ಆಗುತ್ತೆ. ಹಾಗಂತೇಳಿ ಮುಖವಾಡ ಜೀವನ ಬೇಡ. ಇನ್ನೋಸೆಂಟ್ ಅನ್ನೋದು ಬ್ಲಡ್ಡಲ್ಲಿರಬೇಕು. ಯಾಕೆ ಲಾಜಿಕ್ ಮೈಂಡ್ ಬೇಡ. ಜೀವನದಲ್ಲಿ
ಇರುವಷ್ಟು ದಿನ ಅತೃಪ್ತರಾಗಿರ್ತೀರ, ಸತ್ತ ನಂತರ ಕೂಡ ಅತೃಪ್ತರಾಗಿರ್ತೀರ. ಏನಕ್ಕಂದರೆ ಅಷ್ಟು ಬಯಕೆ, ಅಷ್ಟು ನಂಬಿಕೆ, ಅಷ್ಟು ಮೌಢ್ಯತೆ ತುಂಬಿ ತುಳುಕಾಡ್ತಿದೆ. ಏನು ಮಾಡೋಕ್ಕಾಗುತ್ತೆ, ನಿಮ್ಮ ತಪ್ಪದು. ಸೊ ದೇವ್ರು ನಿಮ್ಗೆ ಬೇಕು ಅಂತಂದರೆ ಒಂದು ಸ್ವಲ್ಪ ಮಾತಾಡೋಕ್ಕಿದೆ ಬ್ರೋ, ಚೂರು ಮಾತಾಡೋಕ್ಕೆ ಬಿಡಿ. ದೇವ್ರು ನಿಮಗೆ ಬೇಕಂತಾದರೆ ಮೋಹನ ಬಿಡಿ ಫಸ್ಟು, ಓಕೆ. ಅದಾದ ನಂತರ ಒಂದಷ್ಟು ಆಸೆ, ದುರಾಸೆ, ವ್ಯಾಮೋಹ, ನನ್ನಿಂದ ಅದಾಗಿಲ್ಲ ಇದಾಗಿಲ್ಲ, ಅವನ ಇಷ್ಟು ವ್ರತ ಮಾಡ್ತಿದ್ದೀನಿ ಅದಾಗಿಲ್ಲ, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತೀನಿ ಆಗಿಲ್ಲ, ದೇವರೇ ನನ್ನ ಕೈ ಬಿಟ್ಟಿದ್ದೀರಾ, ಇನ್ನೊಂದು ಏನೇನೋ ನಿಮ್ಮ ಡೈಲಾಗ್ ಇರುತ್ತೆ. ಐ ಆಮ್ ನಾಟ್ ರೆಸ್ಪೆಕ್ಟ್ ಆ್ಯಂಡ್ ಅಕ್ಸೆಪ್ಟ್. ದೇವರು ಕರುಣಾಮಯಿ, ಎಲ್ಲದಕ್ಕೆಲ್ಲದಿ ದೇಹ ಕೊಟ್ಟಿದ್ದಾರೆ, ಮನಸ್ಸು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, 2 ಕೈಕಾಲಲ್ಲಿ ಬಲ ಕೊಟ್ಟಿದ್ದಾರೆ. ಇದನ್ನು ಇಟ್ಕೊಂಡು ನೀವು ಚಿಂತೆ ಮಾಡ್ತೀರಲ್ಲ, ಕೆಲವರಿಗೆ ಅದು ಕೂಡ ಕಳ್ಕೊಂಡಿದ್ದಾರೆ, ಅದೂ ಇಲ್ಲ. ಬೇಡ್ಕೊಂಡ್ರೆ ಬರುತ್ತದು, ಸಿಗುತ್ತಾ? ಇರೋ ಒಂದು ಜೀವನನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ನೀವು. ದೇವರನ್ನೋದು ನಂಬಿಕೆ ಮೂಡಿತ್ತಲ್ಲ, ಆ ಮಂತ್ರ ಪಠನೆ ಮಾಡಿದರೆ ನಾನು ಸಕ್ಸಸ್ ಆಗ್ತೀನಿ, ನನಗೆ ಮಕ್ಕಳಾಗುತ್ತೆ, ಮದುವೆ ಆಗುತ್ತೆ, ಜಾಬ್ ಸಿಗುತ್ತೆ, ಇಂಪ್ರೂವ್ಮೆಂಟ್ ಆಗ್ತೀನಿ. ದೇವರು ಎಷ್ಟು ಬರೆದಿದ್ದಾರೆ ಅಷ್ಟೇ ಜೀವನ, ಅಷ್ಟೇ ಜೀವನ. ನಮ್ಮ ಬಾಸ್ ಅಲ್ಲಿ ಇಲ್ಲೇ ಕೂತಿದ್ದಾರೆ ನೋಡಿ, ಇಲ್ಲಿ ಮೇಲ್ಗಡೆ ಕೂತಿದ್ದಾರೆ ಇಬ್ಬರು. ನಾನು ಮಾತಾಡುವಾಗ ಸೌಂಡ್ ಮಾಡ್ಬೋದು ಅವ್ರಿಗೆ. ನಾನೊಂದು ರಿಕ್ವೆಸ್ಟ್ ಕಳಿಸಿದ್ದೀನಿ. ಆ ರಿಕ್ವೆಸ್ಟ್ ಎಲ್ಲಿ ತನಕ ವ್ಯಾಲಿಡಿಟಿ ಇರುತ್ತೆ ಅಂತ ಗೊತ್ತಿಲ್ಲ. ಕಾಯಿಗೆ ಓಕೆ, ಸ್ವಲ್ಪ ಮಾತಾಡೋಕ್ಕೆ ಬಿಡ್ತಿದೆ. ಇಲ್ಲಾಂದರೆ ನೀವು ಅನ್ಬೋದು, ಅಯ್ಯೋ ಏನಪ್ಪ ನಿನ್ನ ಜೊತೆ ಕಾಗೆ ಸೌಂಡ್ ಬರುತ್ತೆ ಅಂತ. ಸ್ವಲ್ಪ ಮ್ಯೂಟ್ ಮಾಡ್ಕೊಂಡಿದ್ದಾರೆ ಅವರು, ನಾನು ರಿಕ್ವೆಸ್ಟ್ ಕೊಟ್ಟಿದ್ದೇನೆ ಅಷ್ಟೇ. ಓಕೆ, ಇದರ ಮೇಲ್ಗಡೆ ಇದ್ದಾರೆ, ಈ ಲೈಟ್ ಮೇಲೆ ಕಾಣ್ತಿದೆಯಾ? ಇಬ್ಬರು ಇದ್ದಾರೆ. ಸೊ ನಿಮ್ಮ ಇಂಟೆಲಿಜೆಂಟ್ ವರ್ಕ್ ಆಗಲ್ಲ ಜೀವನದಲ್ಲಿ, ಇನ್ನೋಸೆಂಟ್ ವರ್ಕ್ ಆಗುತ್ತೆ. ನಿಮಗೆ ಎಲ್ಲ ಕತೆ ಗೊತ್ತಿರ್ಬೋದು. ಶಿವ ಯಾರು, ಪಾರ್ವತಿ ಯಾರು, ವಿಷ್ಣು ಯಾರು, ಲಕ್ಷ್ಮಿ ಯಾರು, ಆ ಮೌಢ್ಯತೆಯಿಂದ ಹೊರಗೆ ಬನ್ನಿ. ಅರ್ಥ ಆಯ್ತಾ? ಪರಬ್ರಹ್ಮ ಸ್ವರೂಪ ಬೆಳಕಿಗಿಂತ ಏನು ಬೆಳಕು ಅಂತ ಕರಿತೀವಿ, ಅದಕ್ಕೂ ಮೀರಿರುವಂಥ ಶಕ್ತಿ ಅದು ಪರಬ್ರಹ್ಮ. ಅವರಿಗೆ ಆಕಾರ, ಗುಣ, ಸ್ವರೂಪ ಇಲ್ಲ. ನಂದೇವರದು. ನನ್ನ ಆತ್ಮಕ್ಕೂ ಆ ಸ್ವರೂಪ ಇಲ್ಲ, ಆಕಾರ ಇಲ್ಲ. ನಿಮ್ಮ ಆತ್ಮಕ್ಕೂ ಗಂಡು ಹೆಣ್ಣು ಇದೆಯೇ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ ಗಂಡು ಹೆಣ್ಣು ಅಂತಿಲ್ಲ, ಆಕಾರನಿಲ್ಲ, ಸ್ವರೂಪನಿಲ್ಲ, ಗುಣನೂ ಇಲ್ಲ. ಪರಂ ಜ್ಯೋತಿ ಆತ್ಮ ಚೈತನ್ಯ, ಅದ್ರ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ದೇವರ ಅಂತರಂಗ ತಿಳ್ಕೊಬೇಕು ಅಂತಂದರೆ ಮಗು ಸ್ಥಿತಿಗೆ ಹೋಗಿ ನಮ್ಮ ಅಂತರಂಗದ ಜೊತೆ ನಾವು ಇರಬೇಕು. ಅರ್ಥ ಆಗ್ತಿದೆಯಾ? ಅದನ್ನು ಬಿಟ್ಟು ಆ ಲೈಫಲ್ಲಿ ಏನು ನಡೆಯೋಕ್ಕಿದೆ, ಏನು ನಡಿಬೇಕು, ಅದು ಖಂಡಿತ ನಡೆಯುತ್ತೆ. ಲಾಜಿಕ್ ಬೇಡ ಅದರಲ್ಲಿ, ಓಕೆ. ಅದರಲ್ಲಿ ಲಾಜಿಕ್ ಇಟ್ಕೋಬೇಡಿ. ಮ್ಯಾಜಿಕ್ ಯಾವ್ದು ನಡೆಯಲ್ಲ. ದೇವರು ಕೊಟ್ಟಷ್ಟೇ ಆಯಸ್ಸು, ಇಟ್ಟಷ್ಟೇ ಆರೋಗ್ಯ, ನಡೆದಷ್ಟು ಜೀವನ. ಯೋಗ ಸಾಹಿತ್ಯ ಮತ್ತೆ ಸಾಹಿತ್ಯ ಗೊತ್ತಿಲ್ಲ. ಒಂದು ವೇಳೆ ಆಗಸ್ಟ್ 15ಕ್ಕೆ ನಿಮಗೆ ಸಾವಿದೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಆವಾಗ ನೀವು ಖುಷಿ ಪಡಬೇಕು, ಚಿಂತೆ ಪಡಬಾರ್ದು. ಇರುವಷ್ಟು ಟೈಮು, ಏನು ಗ್ಯಾಪ್ ಇದೆ ಆಗಸ್ಟ್ 15 ತನಕ, ಅದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾವು ಹೇಳೋದು, ಈ ಮರಣನ ಭಯಪಡುವವರು ಚಿಂತೆಗೊಳಗಾಗ್ತಾರೆ. ಅದನ್ನು ಆಸೆ ಪಡುವವರು, ಇಷ್ಟಪಡುವವರು ಇನ್ನಷ್ಟು ಚೆನ್ನಾಗಿರೋ ಕೆಲಸ ಮಾಡಿ ಚರಿತ್ರೆನೇ ಬರೆದೋಗ್ತಾರೆ. ಅದಕ್ಕೆ ಸಾವು ಅನ್ನೋದು ನೆನಪಿರಬೇಕು ಅಂತಂತಾರೆ ಗುರುಗಳು, ದೊಡ್ಡವರು, ಓಕೆ. ಸೊ ಅದಕ್ಕೆ ನಿಮ್ಮ ಇಂಟೆಲಿಜೆಂಟ್ ದೂರ ಇಟ್ಬಿಟ್ಟು ಇನ್ನೋಸೆಂಟಿಂದ ನಿಮ್ಗೇನು ಸಿಕ್ಕಿದೆ, ನಿಮ್ಗೇನು ಅನುಭವ ಸಿಕ್ಕಿದೆ, ನಿಮ್ಗೇನು ಮಾಡೋಕ್ಕಿದೆ, ತೃಪ್ತಿಕರ ಜೀವನದಲ್ಲಿ ಇಷ್ಟಪಟ್ಟು ಸಡಗರದಿಂದ ಮಾಡಿ. ಏನಕ್ಕಂದರೆ ಯಾವುದು ಪರ್ಮನೆಂಟ್ ಅಲ್ಲ. ಖುಷಿನೂ ದುಃಖನೂ ಅಷ್ಟೇ, ಪರ್ಮನೆಂಟ್ ಅನ್ನೋದು ಇಲ್ಲವೇ ಇಲ್ಲ. ಸೊ ಆ ಗುಂಗಲ್ಲಿ ಇರಬೇಡಿ, ಆ ಮೌಢ್ಯತೆಯಲ್ಲಿ ಇರಬೇಡಿ. ಯಾವಾಗ ಮರಣ ಬರುತ್ತೆ ಅಂತ ಗೊತ್ತಿಲ್ಲ. ಖುಷಿಯಾಗಿರಿ, ಎಂಜಾಯ್ ಮಾಡಿ. ದೇವರು ಬೇಕು ಅಂತ ಇರುವವರು ಯಾವ ದುಃಖನೂ ಇರಲ್ಲ, ಬೇಜಾರು ಇರಲ್ಲ, ಕೊರತನೇ ಇರಲ್ಲ, ಭಯನೂ ಇರಲ್ಲ, ಓಕೆ. ಸೊ ಅವರಲ್ಲಿ ಒಂದಷ್ಟು ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ, ವಿಶ್ರಾಂತಿ ಇರುತ್ತೆ.
ಬಟ್ ನನಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅನ್ನೋ ಹೋರಾಟ ಗುಂಗಾಟ ಜಂಜಾಟದಲ್ಲಿ ಇರುವವರಿಗೆ ತೃಪ್ತಿ ಅನ್ನೋದಿಲ್ಲ, ಜೀವನದಲ್ಲಿ ಸುಧಾರಣೆ ಇರಲ್ಲ, ಆರೋಗ್ಯದಲ್ಲಿ ಸುಧಾರಣೆ ಇರಲ್ಲ. ಅತೃಪ್ತ ಆತ್ಮರಾಗಿ ನರಳಾಡ್ತಿರ್ತೀರ. ನಿಮ್ಮ ಆಯ್ಕೆ ಅದು, ನಿಮ್ಗೆ ಬಿಟ್ಟಿರೋದು. ಸೊ ಲೈಫ್ನ ಎಂಜಾಯ್ ಮಾಡಿ ಅಷ್ಟೇ. ಪ್ಲಸ್ ಮೈನಸ್ ಆಗ್ತಾ ಇರುತ್ತೆ. ಸುಖ ಇದೆ ಅಂತ ಆದರೆ ಅದು ಬೆನ್ನಿಂದ ದುಃಖ ಇದೆ, ದುಃಖ ಇದೆ ಅಂತಂದರೆ ಬೆನ್ನಿಂದ ಸುಖ ಇದೆ. ಯಾವುದು ಪರ್ಮನೆಂಟ್ ಇಲ್ಲ, ಇದು ವೇರಿಯೇಷನ್ ನಡೀತಿರುತ್ತೆ. ಇದರಲ್ಲಿ ನಾವು ಸ್ತಬ್ಧವಾಗಿ ನಿಲ್ಲಬೇಕು ಅನ್ನೋದು ಮುಖ್ಯವಾಗಿರುವಂಥದ್ದು. ಅದನ್ನು ಬಿಟ್ಟು ಒಂದಷ್ಟು ದುಃಖ, ಹಿಂಸೆ, ಕೊರತೆ, ಅಯ್ಯೋಯ್ಯೋ ಏನೇನೋ ಅಲುಕಿರುತ್ತೆ, ಅದನ್ನು ದೇವ್ರ ಮುಂದೆ ಅಪ್ಪ ನನಗೆ ಹಿಂಗಾಯಿತು, ಅಪ್ಪ ನನಗೆ ಹಂಗಾಯಿತು. ದೇವ್ರಿಗೆ ಗೊತ್ತಿಲ್ವ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಪ್ರಪಂಚ ಸೃಷ್ಟಿ ಮಾಡಿದ್ದಾರೆ, ಈ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಗೊತ್ತಿಲ್ಲ ಅವರಿಗೆ ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅಂತ. ನೀವು ಬೇಡಿನೇ ಅವರು ದೇವರು ಕೊಡಬೇಕು ಅನ್ನೋದು ಏನೋ ನಿಮ್ಮಿಂದ ಸೃಷ್ಟಿಯಾಗಿರೋದ ಇದೆಲ್ಲ, ನಿಮ್ಮಿಂದ ಸೃಷ್ಟಿಯಾಗಿರೋದಿದೆಲ್ಲ. ಹಿಂದೆ ನೋಡ್ತೀರಾ ನದಿ ಅದೆಲ್ಲ ನೋಡ್ತೀರಲ್ಲ, ನೀವೇ ಸೃಷ್ಟಿ ಮಾಡಿರೋದ ಅಲ್ಲ, ನೀವು ಬೇಡಿ ಆಗಿರುವಂಥದ್ದು. ಇದೆಲ್ಲ ಕೈಕಾಲೆಲ್ಲ ನೀವು ಬೇಡಿ ಅಗ್ರಿಮೆಂಟ್ ಮಾಡ್ಕೊಂಡು ನನಗೆ ಈ ತಂದೆ ಈ ತಾಯಿ ಬೇಕು, ನನಗೆ ಈ ಜಾತಿಯಲ್ಲಿ ಈ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋದು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ದೇವರಿಂದ. ಇಷ್ಟ ಆಯಿಸ್ಬೇಕು, ಹಿಂಗೇನೇ ಇರಬೇಕು ಅಂತ ನೀವೇನಾದರೂ ಅಗ್ರಿಮೆಂಟ್ ಆ ಥರ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಇಲ್ಲಿಂದ ಸೆಲ್ಯೂಟ್ ನಿಮಗೆ. ಸುಮ್ಮನೆ ನನಗೆ ಆ ದೇವ್ರ ಬಗ್ಗೆ ಗೊತ್ತಿದೆ, ಈ ದೇವ್ರ ಬಗ್ಗೆ ಗೊತ್ತಿದೆ, ಅವ್ರು ಹಂಗೆ ಇವ್ರು ಹಿಂಗೆ, ದೇವಿ ಶಕ್ತಿ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಜ್ಞಾನ ಸಿಕ್ಕಾಪಟ್ಟಿದೆ ಜ್ಞಾನ. ಆದರೆ ಯಾವ ಜ್ಞಾನ ಇರಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಲಲಿತ ಸಹಸ್ರನಾಮ ಓದ್ತಿರಲ್ಲ, ಅದರಿಂದ ಏನಾದರೂ ಚೆನ್ನಾಗಿರೋದು ನಡೆಯುತ್ತೆ. ಹನುಮಾನ್ ಚಾಲಿಸ್ ಚೆನ್ನಾಗಿರೋ ನಡೆಯುತ್ತೆ. ರಾಮ 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 ಕೃಷ್ಣ ಕೃಷ್ಣ ಕೃಷ್ಣ, ಅದರಿಂದ ಏನಾದರೂ ಒಂದು ಅದ್ಭುತ ನಡೆಯುತ್ತೆ. ಈ ಒಂದು ಮನೋಭಾವದಿಂದ ಹೊರಗೆ ಬಂದರೆ ಉತ್ತಮರು, ಅದಕ್ಕೂ ಮೇಲೂ ಸರ್ವೋತ್ತಮರು. ಈ ಜಂಜಾಟದಲ್ಲಿ ಇದಿರಂತಾದರೆ ಇನ್ನೊಂದು ಜನ್ಮ ಪ್ರಾಪ್ತಿ, ಇನ್ನೊಂದು ಯೋನಿ ಪ್ರಾಪ್ತಿ. ಮೊದಲು ದೇವರು ಯಾರು ಅಂತ ನೋಡಬೇಕು ಅಂತಾದರೆ ನಿಮ್ಮ ಜೊತೆ, ನಿಮ್ಮ ಅಂತರಂಗ ಜೊತೆ, ನಿಮ್ಮ ಆತ್ಮ ಏನನ್ನುತ್ತೆ ಇದರ ಮಾತ್ರ ಕೇಳೋದಲ್ಲ, ಈ ಬುದ್ಧಿವಂತಿಕೆ ಮಾತು ಕೇಳೋದಲ್ಲ, ಇದರ ಮಾತು ಕೇಳಬೇಕು. ಮನಸ್ಸು ಅನ್ನೋದು ಚಂಚಲವಾಗಿರುವಂಥದ್ದಲ್ಲ, ಒಳ ಮನಸ್ಸು ಅಂತಿದೆ. ತಮ್ಮ ಮನಸ್ಸಿನ ಜೊತೆ ಇರಿ. ಅದಕ್ಕೆ ಮೌನ ಬೇಕು, ಅದಕ್ಕೆ ನೆಮ್ಮದಿ ಬೇಕು, ಶಾಂತಿ ಬೇಕು. ಇದನ್ನು ಮ್ಯೂಟ್ ಮಾಡಿ. ಒಂದು ಅರ್ಧ ಗಂಟೆ 1 ಗಂಟೆ ನಾನು ಏನೋ ಒಂದು ಧ್ಯಾನ ಮಾಡಿದ್ದೀನಿ ಅಥವಾ ಇನ್ನೇನೋ ಒಂದು ಅನುಷ್ಠಾಂಗ ಮಾಡಿದ್ದೀನಿ ಅಂತಾದರೆ, ನಾನು ಕೂತು ನನ್ನ ಕುಂಡಲಿನಿ ಶಕ್ತಿ ಮೇಲಕ್ಕೆ ಬಂತು, ನಂಗೆ ಥರ್ಡ್ ಐ ಓಪನ್ ಆಯಿತು, ಈ ಎಲ್ಲ ಮೌಢ್ಯತೆಯಿಂದ ಹೊರಗೆ ಬನ್ನಿ. ಅಂಥದ್ದು ಏನಾಗಲ್ಲ. ಯಾವುದಕ್ಕೂ ಮೊದಲು ಇದರ ಮಾತು ಕೇಳೋದನ್ನು ಬಿಡಿ. ನಿಮಗೆ ಜ್ಞಾನ ಅನ್ನೋದು ಅಜ್ಞಾನದ ಕಡೆ ಇಳಿತಾ ಇದೆ, ನಂಬಿಕೆ ಅನ್ನೋದು ಮೌಢ್ಯದ ಕಡೆ ಇಳಿತಾ ಇದೆ. ಇದನ್ನೆಲ್ಲ ಬಿಟ್ಟು ನಿರಾಕಾರ, ನಿರ್ಗುಣ, ನಿಸ್ವರೂಪತರ ಕೂತು ಬಿಡಿ. ನೀವು ಯಾರು, ನಿಮ್ಮ ಆತ್ಮದ ಉದ್ದೇಶ ಏನು, ಕಾರಣ ಏನು, ಆ ಒಂದು ಆತ್ಮಜ್ಞಾನ ನಿಮ್ಗೆ ಸಿಗುತ್ತೆ. ಅದಾದ ನಂತರ ನಿಮ್ಮ ಲೈಫ್ ಥ್ರಿಲ್ಲಿಂಗ್ ಆಗಿದೆ, ಚೆನ್ನಾಗಾಗಿದೆ. ಇದು ನನ್ನ ಸ್ವಂತ ಅನುಭವ. ಯಾವುದೇ ಬುಕ್ಕು ಗ್ರಂಥ ಆ ಒಂದು ಜ್ಞಾನ ನಿಮಗಿರ್ಬೋದು, ಬಟ್ ಆ ಜ್ಞಾನದಲ್ಲಿ ನಾನಿಲ್ಲ. ನಮಗೆ ಪರಮ ಸತ್ಯ ಗೊತ್ತಾದರೆ ಸಾಕು. ಓಕೆ, ಆ ನಿಟ್ಟಿನಲ್ಲಿ ನಾವು ಆಯ್ತಂತ ವ್ಯಾಲಿಡಿಟಿ ಆಯ್ತಂತ ಮುಗಿಸೋದಲ್ಲದು. ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು. ಈ ಒಂದು ನನ್ನ ಮಾತಿಗೆ ಯಾವುದೇ ಅಡ್ಡ ಬರದೆ ಅವ್ರದ್ದೊಂದು ಏನೋ ಧರ್ಮ ಇತ್ತು, ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ನಿಲ್ಲಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇಲ್ಲೇ ಇದ್ದಾರೆ ನೋಡಿ ಮೇಲ್ಗಡೆ. ಇರಲಿ, ಆಯ್ತು, ನನ್ನ ಮಾತು ಮುಗೀತು. ಥ್ಯಾಂಕ್ ಯು ಸೋ ಮಚ್.